ನಿಮಿಷಪ್ಪ, ನಿಮಗೆ ಈಗ ಒಂದು ಪೌತಿ ಖಾತೆ ಮಾಡಲಿಕ್ಕೆ ಯಾವ್ಯಾವ ದಾಖಲಾತಿಗಳು ಬೇಕು ಅನ್ನೋದು ನಿಮ್ಮ ಗಮನದಲ್ಲಿದೆಯಾ? ಫಸ್ಟು ಪಾಣಿ ಇರಬೇಕು ಹೆಸರಲ್ಲಿ, ಯಾರು ಪೌತಿ ಆಗಿದ್ದಾರೆ ಅವ್ರ ಹೆಸರಲ್ಲಿ ಪಾಣಿ ಇರಬೇಕು. ಪಾಣಿ ಅದಾದಮೇಲೆ ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ಜೊತೆಗೆ ಡೆತ್ ಸರ್ಟಿಫಿಕೇಟು, ಯಾವ ವರ್ಷದಲ್ಲಿ ತೀರೋಗಿದ್ದಾರೆ ಅಂತ ಹೇಳಬೇಕು. ಆಮೇಲೆ ಅದಾದಮೇಲೆ ಒಂದು ಅಫಿಡವಿಟ್, ಇನ್ ಕೇಸ್ ಹೇಳಿಕೆ ಯಾರ ಹೆಸರಿಗೆ ಏನಂತ ಹೇಳ್ಬಿಟ್ಟು ಆ ಥರ ಮಾಡಿಕೊಟ್ರೆ ಆ ದಾಖಲಾತಿಗಳ ಮೇಲೆ ಏನಿದೆ ಅಂತ ಹೇಳ್ಬಿಟ್ಟು ನಾವು ಈ ಪೌತಿ ಖಾತೆದ ಅರ್ಜಿ ಏನಿದೆ ಅದನ್ನು ಮಾಡ್ಬೋದು ಅಂತ ನಾವು ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇವತ್ತಿನ ದಿನ ಹಮ್ಮಿಕೊಂಡಿದ್ದೀವಿ. ಶಿಡ್ಲಘಟ್ಟ ತಾಲೂಕಲ್ಲೂ ಈ ಪೌತಿ ಖಾತೆ ಆಂದೋಲನ ಅಂತ ಹಮ್ಮಿಕೊಂಡು ಎಲ್ಲ ಹೋಬಳಿ ವಾರಲ್ಲೂ ನಾವು ಶುರು ಮಾಡಿದ್ದೀವಿ. ಮೊದಲನೇದಾಗಿ ಫಸ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಕಸಬಾ ಹೋಬಳಿಯಲ್ಲಿ ಈ ಪೌತಿ ಖಾತೆ ಆಂದೋಲನ ಅಂತ ಹೇಳಿ ನಾವೇ ಬಂದು ಮನೆ ಮನೆಗೂ ಮುಗಿಸ್ತಿದ್ದೀವಿ. ನಿಮಗೆ ಗೊತ್ತಿರೋಂಗೆ 1 ವರ್ಷದ ಸತತ ಕಾಲದಿಂದ ಈ ಪೌತಿ ಖಾತೆ ಆಂದೋಲನ ಮಾಡ್ಕೊಂಡು ಬಂದಿದ್ದೀವಿ ನಾವು. ಟೋಟಲ್ ನಮ್ಮ ತಾಲೂಕಲ್ಲಿ 33,000 ಅಪ್ಲಿಕೇಶನ್ಸ್ ಬಂದಿತ್ತು ನಮ್ಮಲ್ಲಿ. ಅದರಲ್ಲಿ ಇನ್ನೂ ಅಪ್ಲಿಕೇಶನ್ಸ್ ಹಲವಾರು ಬಾಕಿ ಇರೋದ್ರಿಂದ ಮತ್ತೆ ಇನ್ನೊಂದ್ಸಲ ಎಲ್ಲರಿಗೂ ಪ್ರಚಾರ ಪಡಿಸಿ ನಿಮ್ಮ ಹತ್ರ ನಾವೇ ಬಂದು ಈ ಪೌತಿ ಖಾತೆ ಮಾಡಿಕೊಡಿ, ಯಾರ್ಯಾರಿದ್ದಾರೆ ಅರ್ಜಿ ಕೊಟ್ಟು ನಿಮ್ಗೆ ಯಾವುದಿದೆ ಸತ್ತೋರ ಹೆಸರಲ್ಲಿ ಯಾರ ಹೆಸರಲ್ಲೂ ಪಾಣಿ ಇರಬಾರ್ದು, ಅವ್ರ ವಂಶಸ್ಥರು ಯಾರ್ಯಾರಿದ್ದಾರೆ ಅವ್ರ ಹೆಸರಲ್ಲಿ ಖಾತೆ ಕೂಡಿಸ್ಬೇಕಂತ ಪ್ರಚಾರ ಮಾಡಿಸಿ ನಿಮಗೆ ಅರಿವು ಮೂಡಿಸಿ ನಾವೇ ಬಂದು ಈ ಪೌತಿ ಖಾತೆ ಮಾಡಿಸ್ಕೊಡೋದಕ್ಕೆ ಅಂತ ಇಲ್ಲೇ ಬಂದಿದ್ದೀವಿ. ಎಲ್ಲ 4 ಹೋಬಳಿಯಲ್ಲೂ ಜಂಗಮಕೋಟೆ, ಕಸಬಾ, ಬಶೆಟ್ಟಹಳ್ಳಿ, ಸಾದ್ವಿ 4 ಹೋಬಳಿಯಲ್ಲೂ ಈ ಪೌತಿ ಖಾತೆ ಆಂದೋಲನ ಅಂತ ಶಿಡ್ಲಘಟ್ಟ ತಾಲೂಕಲ್ಲಿ ನಾವು ಮಾಡ್ತಿದ್ದೀವಿ. ಇವತ್ತು ಮೊದಲನೇದಾಗಿ ಇವಾಗ ಕಸಬಾ ಹೋಬಳಿಯಲ್ಲಿ ಶುರು ಮಾಡಿದ್ದೀವಿ. ಸೊ ನಮಗೆ ಈ ಥರ ಅಪ್ಲಿಕೇಶನ್ಸ್ದು ಲಿಸ್ಟ್ ಬಂದಿರುತ್ತೆ, ಈ ಥರ ಅರ್ಜಿ ಬಂದಿರುತ್ತೆ, ಈ ಥರ ಫಾರ್ಮ್ 19 ಅಂತ ಬಂದ್ಬಿಟ್ಟು ಇದರಲ್ಲೆಲ್ಲ ಮಾಹಿತಿ ಕೊಟ್ಟಿರ್ತಾರೆ, ಯಾರಿದ್ದಾರೆ, ಯಾರು ಪೌತಿ ಆಗಿದ್ದಾರೆ, ಅವ್ರ ವಂಶಸ್ಥರು ಯಾರಿದ್ದಾರೆ ಅಂತ ಹೇಳಿ. ಮತ್ತು ಅದರ ಪ್ರಕಾರ ವಂಶವೃಕ್ಷ ಯಾರ್ಯಾರ ಹೆಸರು ಬಂದಿದೆ ಅಂತೇಳಿ ಜಂಟಿಯಾಗಿ ಕೂರಿಸ್ಬೇಕಾ ಇಲ್ಲ ಒಪ್ಪಿಗೆ ಪತ್ರ ಕೊಟ್ಟ ಮೇಲೆ ಯಾರ ಹೆಸರಲ್ಲಿ ಕೂರಿಸ್ಬೇಕಂತ ನಿರ್ಧಾರ ಮಾಡಿ ನಾವು ಅದ್ರ ಪ್ರಕಾರ ಪೌತಿ ಖಾತೆಯನ್ನು ಮಾಡಿಸ್ತೀವಿ. ನಾವಾಗೆ ಹೋಗಿ ತಾಲೂಕು ಆಫೀಸ್ ಕಚೇರಿಗೆ ಹೋಗಿ ಬೇರೆ ಕಚೇರಿಗಳಿಗೆ ಹೋಗಿ ಒಂದು ವಂಶವೃಕ್ಷ ಮಾಡಿಸ್ಕೋಬೇಕು, ಆಮೇಲೆ ಎಲ್ಲ ವಂಶಸ್ಥರಿಂದ ಸಹಿ ಪಡ್ಕೊಂಡು ಆಮೇಲೆ ಹೋಗಿ ಮಾಡಬೇಕಾಗಿದೆ. ಅದು ತುಂಬ ತಿಂಗಳುಗಟ್ಟಲೆ ಆದ್ರೂ ಅದಕ್ಕೆ ಬಗೆಹರಿಸ್ತಿದ್ದಿಲ್ಲ. ಆದರೆ ಈಗ ನಾವೇ ಬಂದು ಮಾಡಿಸ್ತಿರೋದ್ರಿಂದ ಈ ಪೌತಿ ಖಾತೆ ಎಷ್ಟು 1 ವಾರದಲ್ಲೇ ಆರಾಮಾಗಿ ಆಗೋಗುತ್ತೆ. ಬಂದು ಕರೆಕ್ಟಾಗಿ ಮಾಹಿತಿ ಕೊಡಬೇಕು, ಅದಕ್ಕೆ ಜನಸ್ಪಂದನೆ ತುಂಬ ಇಂಪಾರ್ಟೆಂಟ್. ಇವಾಗ ಈ ಪೌತಿ ಖಾತೆ ಆಂದೋಲನ ಯಾವುದಿದೆ ನಾವು ಮಾಡಬೇಕು ಅಂತ ಸರ್ಕಾರದಿಂದ ಮುಂದೆ ಬಂದು ಇಲ್ಲಿ ಕೂತಿದ್ದೀವಿ. ಆದರೆ ಇದು ಸಕ್ಸಸ್ಫುಲ್ ಯಾವಾಗ ಆಗುತ್ತೆ ಅಂದರೆ ಜನ ಬಂದು ನಾವು ಕೇಳೋ ಮಾಹಿತಿ ಮತ್ತು ನಿಮ್ಮ ಅರಿವೇನಿದೆ ನೀವು ನಮ್ಮ ಜೊತೆ ಸಹಕರಿಸಿದ್ರೆ ನಮ್ಮ ಈ ಪೌತಿ ಖಾತೆ ಆಂದೋಲನ ಸಕ್ಸಸ್ಫುಲ್ ಆಗುತ್ತೆ. ಇವಾಗ ನಮ್ಮಲ್ಲಿ ಎಷ್ಟು ಜನದಾಗಿದೆ ಅದು ಒಂದೇ ಸರ್ವೆ ನಂಬರಲ್ಲಿ ಪಿ ನಂಬರ್ ತೆಗೆಯೋದಕ್ಕೆ ಯಾವಾಗ ಇದು ಮಾಡ್ತೀರಿ ಮೇಡಮ್? ಈಗ ಪೋಡಿ ದುರಸ್ತಿ ಅಭಿಯಾನ ಅಂತ ಹೇಳ್ಬಿಟ್ಟು 1 to 5 ಮಾಡ್ತಿದ್ದೀವಿ ನಾವು. ಪೋಡಿ ದುರಸ್ತಿ ಅಭಿಯಾನ ಏನಿದೆ ರಾಜ್ಯದಾದ್ಯಂತ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲೂ ಇದೆ. ಹಲವಾರು ಪೋಡಿ ದುರಸ್ತಿ ಮಾಡ್ತಿದ್ದೀವಿ. ಪಾಣಿ ಇಂಡೀಕರಣನೂ ಆಗಿದೆ, ಸುಮಾರು 200 ಅಷ್ಟು ಪಾಣಿ ಇಂಡೀಕರಣ ಆಗೋಗಿದೆ. ಮಿಕ್ಕಿಗೆ ಏನಿದೆ ಪ್ರಕ್ರಿಯೆ ಏನಿದೆ ಪ್ರಗತಿಯಲ್ಲಿದೆ. ಸೊ ಅದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ, ಅದನ್ನು ಹೆಚ್ಚಾಗಿ ಮಾಡ್ತೀವಿ. ಸೊ ಅದಕ್ಕೂ ಏನಿದೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಏನಿದೆ ಕರೆಕ್ಟಾಗಿ ನೋಡಿಕೊಂಡು 1 to 5 ನಮ್ಮ ಹಂತದಲ್ಲಿ ಆಗಬೇಕು. 6 to 10 ಏನಿದೆ ಸರ್ವೇಯರ್ ಹಂತದಲ್ಲಿ ಆಗಬೇಕು. ನಾವು ಡಾಕ್ಯುಮೆಂಟ್ಸ್ ಏನಿದೆ ದೃಢೀಕರಿಸ್ಬಿಟ್ಟು ಕೊಟ್ಟರೆ ಅಲ್ಲಿ ಅಳತೆಯಾಗಿ ಪೊಸೆಷನಲ್ಲಿ ಎಷ್ಟಿದ್ದಾರೆ ಅಂತ ನೋಡಿಬಿಟ್ಟು ಬಂದಾಗ ಆಮೇಲೆ ಪಾಣಿ ಇಂಡೀಕರಣ ಆಗುತ್ತೆ. ಅದನ್ನು ಮಾಡ್ತಿದ್ದೀವಿ. ಅದನ್ನು ಅತಿ ಹೆಚ್ಚಾಗಿ ಇನ್ನೂ ಮಾಡಿಬಿಟ್ಟು ರೈತರು ಮತ್ತು ಯಾರಿಗೆ ತುಂಬ ವರ್ಷಗಳಿಂದ ಪೋಡಿ ದುರಸ್ತಿ ಆಗ್ತಿದೆ ಪಿ ನಂಬರಲ್ಲಿದ್ದು ಉದ್ದಾಡ್ತಿರೋರಿಗೆ, ಯಾಕಂದರೆ ಇದು ತುಂಬ ಹಳೆಯ ಕತೆ, 40-50 ವರ್ಷಗಳಿಂದ ಇದಕ್ಕೆ ಜನರಿಗೆ ಪರಿಹಾರ ಸಿಕ್ಕಿದ್ದಿಲ್ಲ. ಈಗ ಮಾಡ್ತಿರೋ ಅಭಿಯಾನದಿಂದ ಹಳೆಯವೆಲ್ಲ ನೋಡಿಕೊಂಡು ನಾವೇ ಮಾಡಿಬಿಟ್ಟು ಅದಕ್ಕೊಂದು ಸೊಲ್ಯೂಷನ್ ನಾವೇ ಕೊಡ್ತೀವಿ. ಜನಕ್ಕೆ ನಾವು ಇಲ್ಲಿ ಟೌನ್ ವ್ಯಾಪ್ತಿಯಲ್ಲಿ ಪಾಣಿ ಕೊಟ್ಟಿದ್ದೀವಿ. ಟೌನ್ ವ್ಯಾಪ್ತಿಯಲ್ಲಿ ಕೊಟ್ಟಿರೋರು ಬಂದಿದ್ದಾರೆ, ಅವರಾದ್ರು ಕರೆಸ್ಬೇಕಾಗಿತ್ತು. ಸೊ ಆ ಥರ ಇವಾಗ ನಾವೇ ಪಾಣಿ ವಿತರಣೆ ಮಾಡಿಬಿಟ್ಟು ಇನ್ ಕೇಸ್ ಏನಾದರೂ ಕರೆಕ್ಷನ್ಸ್ ಇದ್ದರೂ ನಾವೇ ಕುತ್ಕೊಂಡು ಮಾಡ್ತೀವಿ. ನಮಗೆಲ್ಲ ಹೊಸ VASಗೂ ನಾವು ಇವಾಗ ಗೂಗಲ್ ಕ್ರೋಮ್ ಬುಕ್ ಕೊಟ್ಟಿದ್ದೀವಿ. ಎಲ್ಲ VAಸ್ಗೂ ಟೆಕ್ನಾಲಜಿಗೆ ಹೇಗೆ ಅಡ್ಯಾಪ್ಟ್ ಹಾಕೊಂಡು ಅಳವಡಿಸ್ಕೊಂಡಿದ್ದೀವಿ ಅದೇ ಥರ ಗೂಗಲ್ ಕ್ರೋಮ್ ಬುಕ್ಸ್ ಅಂತ ಕೊಟ್ಟಿದ್ದೀವಿ. ನಮ್ಮ VAಸ್ ಇವಾಗ ಮುಂಚೆ ಥರ ಪೇಪರು ರಿಜಿಸ್ಟ್ರು ಬುಕ್ ಇಟ್ಕೊಂಡು ಕಾಲ ಹೋಯ್ತು. ಇವಾಗ ನಮ್ಮ VAಸು ಮಾಡರ್ನೈಸ್ಡ್ ಆಗಿ ಇವಾಗ ಲ್ಯಾಪ್ಟಾಪ್ಸ್ ಯೂಸ್ ಮಾಡಿಕೊಂಡು ಗೂಗಲ್ ಕ್ರೋಮ್ ಬುಕ್ಸಲ್ಲೇ ಈ ಪೌತಿ ಖಾತೆ ಮತ್ತು ಯಾವುದಿದೆ ಎಲ್ಲ ಮಾಹಿತಿ ಅದರಲ್ಲೇ ಆನ್ಲೈನ್ ಅಪ್ಲಿಕೇಶನಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಈ ಥರ ಫಾರ್ಮಲ್ಲಿ ಫಿಲ್ ಮಾಡಿಬಿಟ್ಟು ಇವಾಗ ಈ ಸತ್ತೋರ ಹೆಸರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಪಾಣಿ ಇದರಲ್ಲಿ ಕೆ ಕೃಷ್ಣಪ್ಪ ಅನ್ನೋರ ಹೆಸರಲ್ಲಿ ಬಂದಿದೆ. ಇದರಲ್ಲಿ ಅವ್ರು ತೀರೋಗಿದ್ದಾರೆ, ಅವ್ರ ವಂಶಸ್ಥರು ಯಾರಿದ್ದಾರೆ. ಸೊ ಅವ್ರ ವಂಶಸ್ಥರು ಯಾರ್ಯಾರಿದ್ದಾರೆ ವಂಶವೃಕ್ಷ ತಗೋತೀವಿ. ಆ ವಂಶವೃಕ್ಷದಲ್ಲಿ ಎಲ್ಲರದ್ದು ಹೆಸರು ಬಿಟ್ಟಿದ್ದಾರೆ. ತುಂಬ ಫ್ಯಾಮಿಲಿಗಳಲ್ಲಿ ಇತ್ತೀಚೆಗೆ ನಮ್ಮ ಗಮನಕ್ಕೆ ಏನು ಬರುತ್ತೆ ಅಂದರೆ ಹೆಣ್ಮಕ್ಳನ್ನ ಸೇರಿಸಿರಲ್ಲ. ಹಲವಾರು ಫ್ಯಾಮಿಲಿಯಲ್ಲಿ ಮದುವೆ ಆಗಿದೆ, ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ಟಿದ್ದೀವಿ, ಆಸ್ತಿ ಏನು ಕೊಡಬೇಕು ಅನ್ನೋ ಮನೋಭಾವ ಇನ್ನೂ ನಮ್ಮ ಸಮಾಜದಲ್ಲಿದೆ. ಅದೇ ಥರ ಏನಕ್ಕೆ ಹೆಣ್ಮಗುಗೆ ಏನಕ್ಕೆ ಆಸ್ತಿ ಕೊಡಬೇಕು ಅಂತ ಆ ಥರ ಇಲ್ಲ. ನಿಮ್ಮ ವಂಶಸ್ಥರೇ ಅಲ್ವಾ, ಸಮಾನ ಭಾಗ ಎಲ್ಲರಿಗೂ ಇದೆ, ಹೆಣ್ಮಕ್ಳಿಗೂ ಇದೆ ಗಂಡು ಮಕ್ಳಿಗೂ ಇದೆ, ನಿಮ್ಮ ಜೊತೆ ಗುಡ್ದವ್ರೆ ಅಲ್ವಾ.
ಸೊ ಏನಾದರೂ ಆ ಥರ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಡಿಸ್ಪ್ಯೂಟ್ಸ್ ಆ ಥರ ಇದ್ದರೆ ನೀವೇ ಬಗೆಹರಿಸ್ಕೊಳ್ಳಿ. ಇಲ್ದಿದ್ರೆ ಕೋರ್ಟಿಗೆ ಹೋಗಿರೋಂಥ ಪ್ರಕರಣಗಳನ್ನು ಯಾವುದಿದೆ ಅದನ್ನು ಸ್ವಲ್ಪ ಸಪ್ರೇಟಾಗಿ ಇಟ್ಟಿರ್ತೀವಿ. ಅದು ಬಿಟ್ಟು ನೀವೇ ಒಪ್ಪಿಗೆ ಕೊಟ್ಟರೆ ನಿಮ್ಮ ವಂಶಸ್ಥರು ಯಾರ್ಯಾರಿದ್ದಾರೆ ಜಂಟಿಯಾಗಿ ಅವ್ರ ಹೆಸರಲ್ಲಿ ಪೌತಿ ಖಾತೆ ಮಾಡಿಸ್ತೀವಿ. ಪೌತಿ ಅನ್ನೋದು ನಮ್ಮ ಹಕ್ಕು. ಆ್ಯನ್ಸಿಸ್ಟ್ರಲ್ ಆಗಿ ಯಾರ್ಯಾರ ಹೆಸರಲ್ಲಿದೆ ಆಸ್ತಿ ನಮ್ಮ ವಂಶಸ್ಥರಿಗೆ ಬರಬೇಕಲ್ವಾ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರಿಗೂ ಸಮಾನವಾಗಿ ಬರಬೇಕು. ಅದಕ್ಕೆ ಎಲ್ಲರೂ ಮುಂದೆ ಬಂದು ನಿಮ್ಮ ಕುಟುಂಬಸ್ಥರು ಎಲ್ಲರೂ ಮಾಹಿತಿ ಕೊಟ್ಟು ನಮ್ಮ ಜೊತೆ ಸಹಕರಿಸಿದ್ರೆ ಈ ಪೌತಿ ಖಾತೆ ಆಂದೋಲನ ಯಾವ್ದು ಮಾಡ್ತಿದ್ದೀವಿ ನಾವು ಜಿಲ್ಲಾಡಳಿತ ರಾಜ್ಯದಾದ್ಯಂತ ಈ ಪೌತಿ ಖಾತೆ ಆಂದೋಲನ ನಡೀತಿದೆ, ಇದು ಯಶಸ್ವಿ ಆಗುತ್ತೆ. ಅದಕ್ಕೆ ನಿಮ್ಮ ಸಹಕಾರ ನಮ್ಗೆ ಬೇಕು. ಅದನ್ನೇ ನಿಮಗೆ ಮನವರಿಸ್ಬಿಟ್ಟು ಯಾರ್ಯಾರ್ದಿನ್ನೂ ಇಶ್ಯೂಸ್ ಇದೆ, ಯಾರ್ಯಾರಿಗಿನ್ನೂ ಆಗಿಲ್ಲ ನಿಮಗೆ ತಿಳಿಸ್ಬಿಟ್ಟು ಇನ್ನು ಹೆಚ್ಚಾಗಿ ಈ ಪೌತಿ ಖಾತೆ ಆಂದೋಲನಕ್ಕೆ ಮುಂದೆ ಬಂದು ನಿಂತು ನೀವೇ ಅದಕ್ಕೆ ಅರ್ಜಿಗೆ ಏನೇನು ಮಾಹಿತಿ ಕೇಳ್ತೀವಿ ಕೊಟ್ಬಿಟ್ಟು